ಆಗಿದ ತಕ್ಷಣ ನೆಕ್ಸ್ಟ್ ಸೇಮ್ ಹ್ಯಾಂಡ್ಸ್ ಎಲ್ಲ ಸ್ಟ್ರೈಟ್ ಮಾಡ್ಕೊಳ್ಳಿ. ಸೊ ಶೋಲ್ಡರ್ ಲೆವೆಲಲ್ಲಿ ಇರಬೇಕು. ಒಂದು ಹ್ಯಾಂಡ್ಸ್ ಹಿಂಗೆ ಸ್ಟ್ರೈಟ್ ಮಾಡಿಕೊಂಡು ಲೆಫ್ಟ್ ಹ್ಯಾಂಡನ್ನು ಈ ಥರ ಇಟ್ಕೋಬೇಕು. ಲೆಫ್ಟ್ ಹ್ಯಾಂಡನ್ನು ಈ ಥರ ಇಟ್ಕೊಂಡು ಜಸ್ಟ್ ಒಂದು ಪುಷ್ ಮಾಡಬೇಕು. 1 2 3 4 5. ಸೊ ಈ ಒಂದು ಎಕ್ಸಸೈಸಸ್ನ ಮಾಡಿದಾಗ ಈ ಕಡೆಯಿಂದ ಇದನ್ನು ಪುಷ್ ಮಾಡಬೇಕು. ಈ ಥರ ಪುಷ್ ಮಾಡಬೇಕು. ಇದು ಹ್ಯಾಂಡ್ಸ್ ಎಲ್ಲ ಶೋಲ್ಡರ್ ಲೆವೆಲಲ್ಲಿ ಇರಬೇಕು. ಯಾವುದೇ ಕಾರಣಕ್ಕೂ ಈ ಥರ ಪುಷ್ ಮಾಡಬೇಕಾದ್ರೆ ಹ್ಯಾಂಡ್ಸ್ ಎಲ್ಲ ಈ ಥರ ಬೆಂಡ್ ಆಗೋ ಆಗಿಲ್ಲ. ಸೊ ಈ ಥರ ಬೆಂಡ್ ಆದರೆ ನಾವು ಮಾಡೋ ವರ್ಕೌಟು ಕೂಡ ಏನು ಅದು ವರ್ತಿಟ್ಟಿರಲ್ಲ. ಸೊ ಹಾಗಾಗಿ ಹ್ಯಾಂಡ್ಸ್ ಎಲ್ಲ ಶೋಲ್ಡರ್ ಲೆವೆಲಲ್ಲಿ ಸ್ಟ್ರೈಟ್ ಇರಬೇಕು. ಸ್ಟ್ರೈಟ್ ಇದ್ಕೊಂಡು ಲೆಫ್ಟ್ ಹ್ಯಾಂಡ್ನಲ್ಲಿ ಈ ಥರ ಪ್ರೆಸ್ ಮಾಡಬೇಕು. 1 2 3 4 5. ಎಸ್, ಈ ಥರ ಆಗಿದ ತಕ್ಷಣ ನೆಕ್ಸ್ಟ್ ಅದೇ ರೀತಿ ಹಂಗೆ ಹ್ಯಾಂಡನ್ನು ಬೆಂಡ್ ಮಾಡಬೇಕು. ಈ ರೀತಿ ಈ ಥರ ಬೆಂಡ್ ಮಾಡಿ ಹ್ಯಾಂಡ್ಸನ್ನು ಈ ಥರ ಇಟ್ಕೊಂಡು ಜಸ್ಟ್ ಮತ್ತೆ ಪ್ರೆಸ್ ಮಾಡಬೇಕು. 1 2 3 4 5. ಎಸ್, ಈ ಥರ ಆಗಿದ ತಕ್ಷಣ ನೆಕ್ಸ್ಟ್ ಅದೇ ಎಕ್ಸಸೈಸಸ್ನ ಲೆಫ್ಟ್ ಸೈಡಿಗೆ ಮಾಡಬೇಕು. ಲೆಫ್ಟ್ ಹ್ಯಾಂಡ್ ಕೂಡ ಮಾಡಬೇಕು. ರೈಟ್ ಹ್ಯಾಂಡಿಂದ ಪ್ರೆಸ್ ಮಾಡಬೇಕು. ಶೋಲ್ಡರ್ ಲೆವೆಲಲ್ಲಿ ಇರಬೇಕು. ಎಸ್, ಸ್ಟಾರ್ಟ್. 1 2 3 4 5. ಎಸ್, ಅದೇ ರೀತಿ ಬೆಂಡ್ ಆಗಬೇಕು ಹ್ಯಾಂಡ್ಸು. 1 2 3 4 5. ಎಸ್, ಈ ಜಾಯಿಂಟ್ಸ್ ಎಲ್ಲ ಮುಗೀತು. ಈ ಜಾಯಿಂಟ್ಸ್ ಎಲ್ಲ ಆಗ್ತಿದ್ದಂಗೆ ನೆಕ್ಸ್ಟ್ ಜಾಯಿಂಟ್ ಬಂದು ಈ ಜಾಯಿಂಟು. ಈ ಜಾಯಿಂಟ್ನ ಸ್ಲೋಲಿ ಮಾಡಬೇಕು, ಆರಾಮ್ಸೆ ಮಾಡಬೇಕು. ಜಸ್ಟ್ ಹ್ಯಾಂಡ್ಸನ್ನು ರೊಟೇಷನ್ ಮಾಡಬೇಕು. ಫ್ಯಾನ್ ಯಾವ ರೀತಿ ತಿರುಗುತ್ತೆ ಅದೇ ರೀತಿ ಹ್ಯಾಂಡ್ಸನ್ನು ರೊಟೇಷನ್ ಮಾಡಬೇಕು. 2 ಕೈಯೂ ಕೂಡ ಮಾಡ್ಬೋದು, ಇಲ್ಲ ಸಿಂಗಲ್ ಹ್ಯಾಂಡ್ ಕೂಡ ಮಾಡ್ಬೋದು. ಆರಾಮಾಗಿ ಜಾಯಿಂಟ್ಸ್ ಎಲ್ಲ ಫ್ರೀ ಆಗುತ್ತೆ. ಸೊ ಇದನ್ನೆಲ್ಲ ನೀವು ಆರಾಮಾಗಿ ಮಾಡ್ಬೋದು. ಸೊ ರೊಟೇಷನ್ ಮಾಡಿ. 1 2 3 4 5. ಎಸ್, ನೆಕ್ಸ್ಟ್ ಇದಾಗ್ತಿದ್ದಂಗೆ ನೆಕ್ಸ್ಟ್ ಅದೇ ರೀತಿ ರಿವರ್ಸ್ ಮಾಡಿ. 1 ಒಳಗಡೆ 2 3 4 5. ಎಸ್, ಈ ಕಂಪ್ಲೀಟ್ ಜಾಯಿಂಟ್ಸ್ ಏನಿದೆ ಈ ಕಂಪ್ಲೀಟ್ ಜಾಯಿಂಟ್ಸ್ ಎಕ್ಸಸೈಸ್ ಮುಗೀತು. ನೆಕ್ಸ್ಟ್ ಈ ಜಾಯಿಂಟ್ಸ್ ಆಗ್ತಿದ್ದಂಗೆ ನೆಕ್ಸ್ಟ್ ಜಾಯಿಂಟು ನಮಗೆ ಹಿಪ್ ಮಾಡಬೇಕಂದಾಗ ಮುಂಚೆ ಪ್ರೀವಿಯಸ್ ಎಕ್ಸಸೈಸಸ್ ಎಲ್ಲ ಲೆಗ್ ಕ್ಲೋಸ್ ಮಾಡಿದ್ವಿ. ಈಗ ಲೆಗ್ ಓಪನ್ ಮಾಡಬೇಕು. ಲೆಗ್ಗು ಸ್ವಲ್ಪ ಓಪನ್ ಮಾಡಬೇಕು. ನಿಮ್ಮ ಕಂಫರ್ಟಬಲ್ ಆಗೋಷ್ಟು ಸ್ವಲ್ಪ ಓಪನ್ ಮಾಡಬೇಕು. ಸ್ವಲ್ಪ ಓಪನ್ ಮಾಡಿ ನೆಕ್ಸ್ಟ್ ಎಕ್ಸಸೈಸ್ ಹಿಪ್ಪಿಂದು. ಓಕೆನಾ? ಎಸ್, ಫಸ್ಟ್ 1 ನಿಮ್ಮ ಲೆಫ್ಟ್ ಸೈಡ್ಗೆ ಬೆಂಡ್ ಆಗಬೇಕು. ನಿಮ್ಮ ಲೆಫ್ಟ್ ಸೈಡ್ಗೆ ಬೆಂಡ್ ಆಗಬೇಕು. ಎಸ್, ನೆಕ್ಸ್ಟ್ 2 ನಿಮ್ಮ ಬ್ಯಾಕ್ ಸೈಡಿಗೆ ಬೆಂಡ್ ಆಗಬೇಕು. ಎಸ್, ನೆಕ್ಸ್ಟ್ 3 ನಿಮ್ಮ ರೈಟ್ ಸೈಡ್ಗೆ ಈ ಕಡೆ ಬೆಂಡ್ ಆಗಬೇಕು. ನೆಕ್ಸ್ಟ್ 4 ನಿಮ್ಮ ಫಾರ್ವರ್ಡು. ಎಸ್, ಅಗೈನ್ 1. ಸೊ ಈ ಜಾಯಿಂಟ್ ಮಾಡಿದಾಗ ಬಾಡಿನ ಸ್ಟಿಫಾಗಿ ಇಟ್ಕೋಬೇಕು. ಈ ಲೆಗ್ಸನ್ನೆಲ್ಲ ಈ ಥರ ಬೆಂಡ್ ಮಾಡೋ ಆಗಿಲ್ಲ. ಸೊ ಲೆಗ್ಸ್ ಎಲ್ಲ ಸ್ಟಿಫಾಗಿರಬೇಕು. ಸೊ ಬಾಡಿ ಎಲ್ಲ ಎಷ್ಟು ನಿಮ್ಮ ಕೈಲಾಗುತ್ತೋ, ಎಷ್ಟು ನಿಮ್ಮ ಕಂಫರ್ಟಬಲ್ ಬಾಡಿ ಎಷ್ಟು ನಿಮಗೆ ಫ್ಲೆಕ್ಸಿಬಲ್ ಆಗೋಕ್ಕೆ ಸಾಧ್ಯನೋ, ಮತ್ತು ಎಷ್ಟು ನಿಮಗೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕೂಡ ಇದನ್ನು ಬೆಂಡ್ ಮಾಡಿದ್ರೆ ನಿಮಗೆ ಎಕ್ಸಸೈಸ್ ಕೂಡ ತುಂಬ ಚೆನ್ನಾಗಾಗುತ್ತೆ. 3 4. ಎಸ್, ಈ ಎಕ್ಸಸೈಸ್ ಮುಗಿದಿದ ತಕ್ಷಣ ನೆಕ್ಸ್ಟ್ ಬಂದು ಹಿಪ್ ಅದೇ ಅಲ್ಲೇ ಇಟ್ಕೋಬೇಕು. ಇಟ್ಕೊಂಡು ರೊಟೇಷನ್ ಮಾಡಬೇಕು ನಿಮ್ಮ ಲೆಫ್ಟ್ ಸೈಡ್ಗೆ. 1 2 3 4 5. ಸೇಮ್ ಈ ಎಕ್ಸಸೈಸ್ ಏನು ಮಾಡ್ತೀವಿ ಅದೇ ರೀತಿ ರಿವರ್ಸ್ ಮಾಡಬೇಕು. 1 2 3 4 5. ಎಸ್, ಈ ರೊಟೇಷನ್ ಆಗ್ತಿದ್ದಂಗೆ ನೆಕ್ಸ್ಟ್ ಬಂದು ಹ್ಯಾಂಡ್ಸನ್ನು ಸ್ಟ್ರೈಟ್ ಮಾಡ್ಕೋಬೇಕು. ಸೊ ಹ್ಯಾಂಡ್ಸನ್ನು ಸ್ಟ್ರೈಟ್ ಮಾಡಿಕೊಂಡು ಹ್ಯಾಂಡ್ಸನ್ನು ಸ್ಟ್ರೈಟ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಲೆಗ್ ಎಲ್ಲ ಸ್ಟ್ರೈಟ್ ಇರಬೇಕು, ಹ್ಯಾಂಡ್ಸ್ ಎಲ್ಲ ಸ್ಟ್ರೈಟ್ ಇರಬೇಕು. ಸೊ ಜಸ್ಟ್ ಬೆಂಡ್ ಆಗಬೇಕು. 1 2 ಎಸ್ 2 ಎಸ್ 3 ಎಸ್ 4 ಎಸ್ 5. ಸೊ ಈ ಒಂದು ಎಕ್ಸಸೈಸ್ ಮಾಡೋದ್ರಿಂದ ನಮ್ಗೆ ಏನು ಹೆಲ್ಪ್ಫುಲ್ ಆಗುತ್ತೆ ಅಂತಂದರೆ ಸೈಡ್ ಫ್ಯಾಟ್ ಏನಿರುತ್ತೆ ಕೆಲವ್ರಿಗೆ ಈ ಥರ ಎಲ್ಲ ಸೈಡ್ ಫ್ಯಾಟ್ಸ್ ಎಲ್ಲ ಇರುತ್ತೆ. ಸೊ ಈ ಒಂದು ಸೈಡ್ ಫ್ಯಾಟ್ ಎಲ್ಲ ಕಮ್ಮಿ ಆಗೋಕ್ಕೆ ಈ ಎಕ್ಸಸೈಸ್ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಎಕ್ಸಸೈಸ್ ಬಂದು ಎಲ್ಲ ಹ್ಯಾಂಡ್ಸ್ ಅದೇ ರೀತಿ ಹಿಂಗೆ ಹ್ಯಾಂಡ್ಸ್ ಲಾಕ್ ಮಾಡಬೇಕು. ಹಿಂದೆ ಈ ಥರ ಮುಷ್ಟಿ ಇಟ್ಕೋಬೇಕು. ಈ ಥರ ಮುಷ್ಟಿ ಇಟ್ಕೊಳ್ಳಿ. ಫಸ್ಟ್ ಈ ಹ್ಯಾಂಡು ರೈಟ್ ಹ್ಯಾಂಡು ಮತ್ತು ಲೆಫ್ಟ್ ಹ್ಯಾಂಡ್ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ನಿಮ್ಮ ಹೆಡ್ ಹತ್ರ ಇಟ್ಕೋಬೇಕು. ಹ್ಯಾಂಡು ನಿಮ್ಮ ಸ್ಟಿಫಾಗಿ ಲೆಗ್ ಹತ್ರ ಇಟ್ಕೊಂಡು ಸೊ ಈ ರೀತಿ ಲೆಗ್ ಓಪನ್ ಮಾಡ್ಕೊಂಡು ಇಟ್ಕೋಬೇಕು. ಎಸ್, ಜಸ್ಟ್ ಬೆಂಡ್ ಆಗಬೇಕು. 1 ಎಸ್ 2
ಈ ಒಂದು ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಬ್ಯಾಕಲ್ಲಿ ಏನಾದರೂ ಪೇಯ್ನ್ ಇತ್ತು ಅಂತಂದರೆ ಆ ಬ್ಯಾಕ್ ಪೇಯ್ನೆಲ್ಲ ನಿಮಗೆ ರಿಲೀಫ್ ಆಗುತ್ತೆ. ಈ ಒಂದು ಎಕ್ಸಸೈಸ್ ಮಾಡೋದ್ರಿಂದ ಬ್ಯಾಕ್ ಪೇಯ್ನು ಏನೇನಿರುತ್ತೆ ಅದೆಲ್ಲ ಕಂಪ್ಲೀಟ್ ನಿಮಗೆ ರಿಲೀಫ್ ಆದಂಗೆ ಆಗುತ್ತೆ. ಸೊ ನೆಕ್ಸ್ಟ್ ಹಿಪ್ ಜಾಯಿಂಟ್ ಎಲ್ಲ ಮುಗಿತಾ ಬಂತು. ನೆಕ್ಸ್ಟ್ ಹಿಪ್ ಜಾಯಿಂಟ್ ಮುಗಿದ್ಮೇಲೆ ನಮಗೆ ನೆಕ್ಸ್ಟ್ ಜಾಯಿಂಟ್ ಇರೋದು ನೀಸ್, ನಿಮ್ಮ ಮಂಡಿ ನೆಕ್ಸ್ಟ್ ಜಾಯಿಂಟ್ ಇರೋದು. ಸೊ ಇದನ್ನು ಕೂಡ ರೊಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಎಸ್, ಫಸ್ಟ್ ಎಲ್ಲ ಲೆಗ್ ಕ್ಲೋಸ್ ಮಾಡಬೇಕು. ಅದೇ ರೀತಿ ಲೆಗ್ ಕ್ಲೋಸ್ ಮಾಡಬೇಕು. ಎಸ್, ಸ್ಟಾರ್ಟ್ ರೊಟೇಷನ್ 1 2 3. ಸೊ ಈ ಒಂದು ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಮಂಡಿ ನೋವು, ಯಾರಿಗಾದ್ರೂ ಮಂಡಿ ನೋವು ಏನಾದರೂ ಇತ್ತು ಅಂತಂದರೆ ಆ ನೋವೆಲ್ಲ ಆದಷ್ಟು ಕಮ್ಮಿ ಆಗ್ತಾ ಬರುತ್ತೆ. ಸೊ ಈ ಎಕ್ಸಸೈಸಸ್ನ ಆರಾಮಾಗಿ ಮಾಡ್ಬೋದು. ಸೊ ಯಾವ ರೀತಿ ನೀವು ಲೆಫ್ಟ್ ಸೈಡ್ ಮಾಡ್ತೀರಾ ಅದೇ ರೀತಿ ರೈಟ್ ಸೈಡ್ ಕೂಡ ಮಾಡಬೇಕಾಗತ್ತೆ. ಸ್ಟಾರ್ಟ್ 1 2 3 4 5. ಎಸ್. ಸೊ ಈ ಒಂದು ಮಂಡಿ ಎಕ್ಸಸೈಸು, ನೀ ಎಕ್ಸಸೈಸ್ ಆಗಿದ ತಕ್ಷಣ ನೆಕ್ಸ್ಟ್ ಜಾಯಿಂಟ್ ಬಂದು ನಮಗೆ ಟೋ, ನಮ್ಮ ಪಾದಗಳಿಗೆ. ಸೊ ನಿಮ್ಮ ಕಂಫರ್ಟಬಲ್ಲು ಯಾರ್ಯಾರಿಗೆ ಯಾವ್ಯಾವ ರೀತಿ ಕಂಫರ್ಟಬಲ್ ಆಗುತ್ತೆ ಆ ರೀತಿ ನಿಮ್ಮ ಕಂಫರ್ಟಬಲ್ ನೋಡಿಕೊಂಡು ನಿಮ್ಮ ಕಾಲನ್ನು ನೀವು ಇಟ್ಕೊಳ್ಬೇಕಾಗತ್ತೆ. ಇಲ್ಲ ಒಂದು ಈ ಥರ ಲಾಕ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಆ ರೀತಿ ನಿಮ್ಗೆ ಕಂಫರ್ಟಬಲ್ ಆಗಲಿಲ್ಲ ಅಂತಂದರೆ ಜಸ್ಟ್ ಹ್ಯಾಂಡ್ಸನ್ನು ನಾನು ಅವಲೇ ಹೇಳಿದ್ನಲ್ಲ ಅದೇ ರೀತಿಯಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಜಸ್ಟ್ ಒಂದು ಹ್ಯಾಂಡ್ನ ಹಿಂಗೆ ಇಟ್ಕೋಬೇಕು. ಅದು ಇಟ್ಕೊಂಡಾದಮೇಲೆ ರೊಟೇಷನ್ ಮಾಡಬೇಕು. ನಿಮ್ಮ ಟೋಸು, ನಿಮ್ಮ ಪಾದಗಳನ್ನು ರೊಟೇಷನ್ ಮಾಡಬೇಕು. 1 2 3 4 5. ನೆಕ್ಸ್ಟ್ ಆ ಎಕ್ಸಸೈಸ್ ಮಾಡಿದ್ಮೇಲೆ ಅದೇ ಪಾದಗಳನ್ನು ಮತ್ತೆ ರಿವರ್ಸ್ ಕೂಡ ರೊಟೇಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಅದಾಗಿದ್ದ ತಕ್ಷಣ ನೆಕ್ಸ್ಟ್ ಲೆಫ್ಟ್ ಲೆಗ್ ಮಾಡಬೇಕು. ಲೆಫ್ಟ್ ಲೆಗ್ನೂ ಕೂಡ ಅಷ್ಟೇ ಸೇಮ್ ಹ್ಯಾಂಡ್ಸ್ನೆಲ್ಲ ಲಾಕ್ ಮಾಡಬೇಕು. ಹ್ಯಾಂಡ್ಸನ್ನು ಲಾಕ್ ಮಾಡಿಕೊಂಡು ಸಮವಾಗಿ ಹಿಂಗೆ ಇಟ್ಕೊಂಡು ಗ್ರಿಪ್ಪಾಗಿ ಇಟ್ಕೋಬೇಕು, ಯಾಕಂದರೆ ನಿಮಗೆ ಬ್ಯಾಲೆನ್ಸ್ ಸಿಗುತ್ತೆ. ಸೊ ಬೇರೆ ನೀವು ಯಾವುದೇ ಥರ ಟ್ರೈ ಮಾಡ್ತೀರ ಅಂದರೆ ನಿಮಗೆ ಬೀಳೋಂಥ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ನಿಮಗೆ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಹಾಗಾಗಿ ಹ್ಯಾಂಡ್ಸನ್ನ ಈ ಥರ ಲಾಕ್ ಮಾಡ್ಕೋಬೇಕು. ಹ್ಯಾಂಡ್ಸನ್ನು ಲಾಕ್ ಮಾಡ್ಕೊಂಡು ಹಿಂಗೆ ಇಟ್ಕೊಂಡ್ರೆ ಬಾಡಿ ಸ್ಟಿಫ್ ಆಗಿರುತ್ತೆ, ಆರಾಮಾಗಿ ನಿಮಗೆ ಎಕ್ಸಸೈಸ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಕೂಡ ರೊಟೇಷನ್ 2 3 4 5. ಎಸ್, ಈಗ ಕಂಪ್ಲೀಟಾಗಿ ನಮ್ಮ ಎಕ್ಸಸೈಸಸ್ ಎಲ್ಲ ಮುಗಿದಿದೆ. ಸೊ ಪ್ರತಿದಿನ ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಬಾಡಿ ಕೂಡ ಫ್ಲೆಕ್ಸಿಬಲ್ ಆಗುತ್ತೆ, ಎಲ್ಲರೂ ಹೆಲ್ತಿಯಾಗಿರ್ಬೋದು. ಯಾರಿಗೂ ಕೂಡ ಈ ಎಕ್ಸಸೈಸಸ್ ಎಲ್ಲ ಕಷ್ಟ ಅಂತ ಯಾರಿಗೂ ಅನಿಸಿರಲ್ಲ, ಯಾಕಂದರೆ ತುಂಬ ಬೇಸಿಕ್ ಲೆವೆಲಲ್ಲಿದೆ. ಇದು ನಮ್ಮ ಮಕ್ಕಳು ಕೂಡ ಮಾಡ್ಬೋದು ಮತ್ತು ತುಂಬ ದೊಡ್ಡವರು ಕೂಡ ಮಾಡ್ಬೋದು. ಯಾರು ಬೇಕಾದರೂ ಕೂಡ ಈ ಎಕ್ಸಸೈಸ್ ಆರಾಮಾಗಿ ಈ ಎಕ್ಸಸೈಸಸ್ನ ಮಾಡ್ಬೋದು. ಈ ಎಕ್ಸಸೈಸಸ್ ಎಲ್ಲ ಮಾಡೋದ್ರಿಂದ ಪ್ರತಿಯೊಂದು ನಿಮ್ಮ ನರ್ವ್ಸ್ ಎಲ್ಲ ಆ್ಯಕ್ಟಿವ್ ಆಗುತ್ತೆ ಮತ್ತು ನಿಮ್ಮ ಬಾಡಿ ಆ್ಯಕ್ಟಿವ್ನೆಸ್ ಇರುತ್ತೆ. ಯಾರಿಗೂ ನಿಮ್ಮ ಬಾಡಿ ಲೇಜಿ ಅನಿಸಲ್ಲ, ಎಲ್ಲರೂ ಆ್ಯಕ್ಟಿವ್ ಆಗಿರ್ತೀರ. ಮತ್ತು ಕೆಲವ್ರಿಗೆ ತುಂಬ ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ, ತುಂಬ ಲೇಜಿನೆಸ್ ಇರುತ್ತೆ ಪ್ರತಿಯೊಬ್ಬರಿಗೂ, ಲೇಡೀಸ್ಗಾಗಿರ್ಬೋದು ಮತ್ತು ಕೆಲವ್ರು ಜೆಂಟ್ಸ್ಗಾಗಿರ್ಬೋದು ತುಂಬ ಲೇಜಿನೆಸ್ ಎಲ್ಲ ಇರುತ್ತೆ. ಸೊ ಈ ಥರ ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ, ಆ ಲೇಜಿನೆಸ್ ಎಲ್ಲ ನಿಮ್ಮಿಂದ ಆಚೆ ಹೋಗುತ್ತೆ. ಸೊ ಲೇಜಿನೆಸ್ ಎಲ್ಲ ಆಚೆ ಹೋಗಿ ನೀವು ತುಂಬ ಆ್ಯಕ್ಟಿವ್ ಆಗಿ ನಿಮ್ಮ ಕೆಲಸನ ಮಾಡ್ತೀರಾ ಮತ್ತು ನಿಮ್ಮ ಮೈಂಡು ಕೂಡ ಫ್ರೆಶ್ ಆಗಿರುತ್ತೆ. ಸೊ ತುಂಬ ಆ್ಯಕ್ಟಿವ್ ಆಗಿರ್ತೀರ, ಎನರ್ಜೆಟಿಕ್ ಆಗಿರ್ತೀರ. ಸೊ ಎಲ್ಲರೂ ಈಗ ತಾನೇ ನಮ್ಮ ಎಕ್ಸಸೈಸಸ್ನೆಲ್ಲ ನೋಡಿದ್ದೀರಾ. ಸೊ ಪ್ರತಿಯೊಬ್ಬರು ಈ ಎಕ್ಸಸೈಸಸ್ನ 10 ಕೌಂಟು ಇಲ್ಲಾಂದರೆ 15 ಕೌಂಟು, 10 ಕೌಂಟ್ಸ್ ಆರ್ 15 ಕೌಂಟ್ಸ್, ಇಷ್ಟು ಕೌಂಟ್ಸ್ನಲ್ಲಿ ನೀವು ಪ್ರತಿದಿನ ಎಕ್ಸಸೈಸಸ್ ಮಾಡಬೇಕು. ಪ್ರತಿದಿನ 20 ನಿಮಿಷಗಳ ಕಾಲ ಈ ಒಂದು ಎಕ್ಸಸೈಸಸ್ನ ಮಾಡೋದ್ರಿಂದ ನಿಮ್ಮ ಬಾಡಿ ಫಿಟ್ ಆ್ಯಂಡ್ ಫೈನ್ ಆಗಿರುತ್ತೆ, ಎಲ್ಲರೂ ಹೆಲ್ತಿಯಾಗಿರ್ತೀರ. ಸೊ ನಮ್ಮ ವಿಡಿಯೋ ಮತ್ತು ನಮ್ಮ ಎಕ್ಸಸೈಸಸ್ಸು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಕಲಿಸು ತಿಳಿಸು ಎಂಬ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲ ಥ್ಯಾಂಕ್ ಯು.